ಸಾಮಗಾಯನ. ಸಾಮಗಾಯನ ಅಂದರೆ ಸಾಮವೇದವನ್ನು ಹಾಡುವವನು ಅಂತ ಶಬ್ದದ ಅರ್ಥ. ನಿಮಗೆ ಕೇಳಿದಾಗಲೇ ಅರ್ಥ ಆಗುತ್ತೆ. ಸಾಮ ಗಾಯನ, ಸಾಮವೇದವನ್ನು ಹಾಡುವವನು. ಗಾಯನ ಅಂದರು ಗಾಯಕ ಅಂದರು ಒಂದೇ. ಸಂಸ್ಕೃತದಲ್ಲಿ ಗಾಯನ ಅಂದರೆ ಗಾಯಕ ಅಂತಲೇ ಅರ್ಥ. ಸಾಮಗಾಯನ, ಸಾಮವೇದ ಹಾಡುವವನು. ಭಗವಂತ ಒಂದು ದೃಷ್ಟಿಯಿಂದ ಸಾಮವೇದವನ್ನು ಹಾಡ್ತಕ್ಕಂಥದ್ದು ಅಂದರೆ ಆ ವೇದಾನಾಂ ಸಾಮವೇದೋಸ್ಮಿ ಅಂದ ಕೃಷ್ಣ. ವೇದಗಳಲ್ಲಿ ನನಗೆ ಸಾಮವೇದ ಅಂದರೆ ಬಹಳ ಇಷ್ಟ ಅಂತ. ಅದರಿಂದ ಕೃಷ್ಣ, ನಾನಾಗ ಒಂದು ಓಂಕಾರದ ಮಾತು ಹೇಳಿದೆ, ಕೃಷ್ಣನ ಕೊಳಲಿನಲ್ಲಿ ಬಂದಂಥ ಗಾನ ಯಾವ ಗಾನ? ಅದು ಸಾಮಗಾನ. ಯಾಕೆಂದ್ರೆ ಸಾಮವೇದದ ಅಭಿಮಾನಿ ದೇವತೆ ಲಕ್ಷ್ಮಿ, ಲಕ್ಷ್ಮಿಯ ಕೊಳಲಿನಲ್ಲಿ ಕೂತಲು ಅದು ಸಾಮಗಾನವಾಗಿ ಬಂತು. ಅದರಿಂದ ಕೊಳಲಿನಲ್ಲಿ ಸಾಮವನ್ನು ನುಡಿಸಿದವ, ಮೊದಲು ಸಾಮವೇದವನ್ನು ಹಾಡಿ ತೋರಿಸಿದವನೇ ಕೃಷ್ಣ. ಅದು ಒಂದು. ಸೃಷ್ಟಿಯ ಆರಂಭದಲ್ಲಿ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಎಂ ಸೂರಯ, ಭಾಗವತದಲ್ಲಿ ಹೇಳುತ್ತೆ, ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖನಿಗೆ ಎಲ್ಲ ವೇದಗಳನ್ನು ಹೇಳಿದವ. ಎಲ್ಲ ವೇದ ಅಂದ್ರೆ ಸಾಮವೇದ ಬಂತಲ್ಲ. ಹಾಗಾದ್ರೆ ಸಾಮವೇದದಲ್ಲಿ ಒಂದು ಕಾಲದಲ್ಲಿ 1,000 ಶಾಖೆಗಳಿದ್ದವು ನೋಡಿ. 1,000 ಟೆಕ್ಸ್ಟ್ ಆಫ್ ಸಾಮವೇದ. ಈಗ ಇರೋದು ಒಂದೇ, 3 ಇದೆ, ಒಂದಲ್ಲ. ಸಾಮವೇದದಲ್ಲಿ 3 ಪದ್ಧತಿಗಳಿವೆ. ಒಂದು ರಾಣಾಯನೀಯ, ಮತ್ತೊಂದು ಜೈಮಿನೀಯ, ಮತ್ತು ಕೌಥುಮ ಅಂತ. ಈ ಜೈಮಿನೀಯ ಗಾನ ಪದ್ಧತಿ ಉಂಟಲ್ಲ, ಅದು ನಮ್ಮ ಕರ್ನಾಟಕ, ಆಂಧ್ರ, ಕೇರಳ ಇಲ್ಲೆಲ್ಲ ಇರತಕ್ಕಂಥದ್ದು ಜೈಮಿನಿಯ ಗಾನ ಪದ್ಧತಿ. ಕೌಥುಮ ಮತ್ತು ರಾಣಾಯನೀಯ ಸ್ವಲ್ಪ ಮಟ್ಟಿಗೆ ಇದೆಲ್ಲ ಉತ್ತರ ಭಾರತದಲ್ಲಿ ಬಳಕೆಯಲ್ಲಿದೆ. ಅಂತೂ 3 ಬಗೆಯ ಟೆಕ್ಸ್ಟ್ ಬುಕ್ಕಿನಲ್ಲಿ ಬಹಳ ವ್ಯತ್ಯಾಸ ಇಲ್ಲ. ಕೆಲವು 1-2 ಮಂತ್ರಗಳು ಆಚೆ ಈಚೆ ಇರಬಹುದು, ಆಲ್ಮೋಸ್ಟ್ ಸೇಮ್. ವ್ಯತ್ಯಾಸ ಇರುವುದು ಗಾನದಲ್ಲಿ. ಇನ್ನು ಕೆಲವು ಹಾವು 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 ಅಂತಾರೆ, ಹಾಡ್ತಾರೆ. ಆ ಊ ಅನ್ನೋದನ್ನ ಸ್ವರ ಹೇಳಬೇಕು, ವಕಾರ ಹೇಳಬೇಕು ಅನ್ನೋದ್ರಲ್ಲಿ ಪಾಠಾಂತರಗಳು ಅಷ್ಟೇ. ಟೆಕ್ಸ್ಟ್ನಲ್ಲಿ ಬಹಳ ದೊಡ್ಡ ವ್ಯತ್ಯಾಸಗಳೇನೂ ಇಲ್ಲ. ಹೀಗೆ 3 ವಿಧದ ಗಾನ ಪದ್ಧತಿಗಳು ಈಗ ಇವೆ. ಅಂದ್ರೆ 1,000 ಬಗೆಯ ಗಾನ ಪದ್ಧತಿಗಳು ಒಂದು ಕಾಲದಲ್ಲಿದ್ದವು. ಒಂದೊಂದು ಮಂತ್ರವನ್ನ ಬೇರೆ ಬೇರೆ ಋಷಿಗಳು ರಾಗ ಸಂಯೋಜನೆ ಮಾಡಿ ಒಟ್ಟು 1,000 ಬಗೆಯ ಮ್ಯೂಸಿಕ್. ಅದರಲ್ಲಿ 997 ಬಗೆಯ ಹಾಡುವ ಪದ್ಧತಿಯನ್ನು ನಾವು ಮರೆತು ಬಿಟ್ಟಿದ್ದೇವೆ, ಕಳ್ಕೊಂಡಿದ್ದೇವೆ. ಈಗ 3 ಉಳಿದಿದೆ. ಈ ಸಾವಿರಾರು ಬಗೆಯ ಗಾನ ಪ್ರಾಯ ಅಷ್ಟು ಇವತ್ತು ಉಳಿದಿದ್ರೆ ಅದರಲ್ಲಿ ಅಳವಡಿಸದೆ ಒಂದು ಹೊಸ ಸಂಗೀತ ಅಂತ ಇನ್ನೊಂದು ಇರಲಿಕ್ಕೆ ಕಾರಣವೇ ಇರಲಿಲ್ಲ. 1000 ಬಗೆಯ ಸಂಗೀತಗಳ ಆವಿಷ್ಕಾರ ವೇದದ ಮೂಲಕ ಆಗಿಬಿಟ್ಟಿದೆ. ಮತ್ತೆ ಸಪ್ತಸ್ವರಗಳನ್ನು ಬಳಸಿ ಹಾಡುವಂಥದ್ದು ಸಾಮವೇದದಲ್ಲಿ ಮಾತ್ರ. ಋಗ್ವೇದದಲ್ಲಿ ಸಪ್ತಸ್ವರಗಳು ಬೇಕಾಗೋಲ್ಲ, ಯಜುರ್ವೇದದಲ್ಲಿ ಸಪ್ತಸ್ವರಗಳು ಬೇಕಾಗೋಲ್ಲ. 7 ಸ್ವರಗಳ ಜೊತೆಗೆ ಹಾಡುವಂಥದ್ದು ಪೂರ್ಣ ಪ್ರಮಾಣದ ಗಾನ ಸಾಮದಲ್ಲಿ. ಅದನ್ನು ಚತುರ್ಮುಖನಿಗೆ ಮೊದಲು ಹಾಡಿ ಚತುರ್ಮುಖನಿಗೆ ಮೊದಲ ಸಂಗೀತದ ಕ್ಲಾಸ್ ಮಾಡಿದವ ಭಗವಂತ. ಆದ್ದರಿಂದ ಅವನು ಮೊಟ್ಟ ಮೊದಲ ಸಾಮಗಾಯನ ಅಂತ. ಆಮೇಲೆ ಅವತಾರಗಳಲ್ಲಿ ಕೂಡ ಸಾಮದ ಗಾನ, ಕೊಳಲಿನ ಮೂಲಕ ಸಾಮದ ನುಡಿಯನ್ನು ನುಡಿಸಿ ಜನರನ್ನ ಮಾತ್ರ ಅಲ್ಲ, ಮತ್ತೆ ಅಲ್ಲಿ ಹುಲ್ಲು ಮೇಯ್ತಾ ಇದ್ದ ಹಸುಗಳನ್ನು ಹೇಳ್ತಾರೆ. ಕೃಷ್ಣ ಕೊಳಲು ಊದಿದರೆ ಹುಲ್ಲು ಮೇಯ್ತಾ ಇದ್ದ ದನಗಳು ಹುಲ್ಲು ಮೇಯ್ದನ್ನು ದಂತದಷ್ಟ ಕವಲಾಹ ಧೃತಕರ್ಣಾಹ ಲಿಖಿತ ಚಿತ್ರಮಿವಾಸನ್ ಅಂತ. ಹುಲ್ಲು ಮೇಯುವುದನ್ನು ಮರೆತು ಆ ಅರ್ಧ ಜಗಿದ ಹುಲ್ಲು ಬಾಯಲ್ಲಿ ಜೋತಾಡ್ತಾ ಇದೆ. ಹೀಗೆ ಕಿವಿ ನಟ್ಟೆಗೆ ಮಾಡಿ ನಿಂತು ಬಿಡ್ತಿದ್ದವಂತೆ ಆ ಗಾನ ಕೇಳಿ. ಮೈಮರೆತು ದನಗಳು ಹೇಗೆ ನಿಂತಿದ್ದು ಅಂದರೆ ವ್ಯಾಸರು ಹೇಳ್ತಾರೆ, ಅವು ದನಗಳ ಪೇಂಟಿಂಗೋ ಗೊತ್ತಾಗ್ತಿರ್ಲಿಲ್ಲ ಅಂತ. ಅಷ್ಟು ಸ್ಟಿಲ್ ಲಿಖಿತ ಚಿತ್ರವಿವಾಸನ್, ಚಿತ್ರದಲ್ಲಿ ಬಿಡಿಸಿದಂತಹ ಪ್ರಾಣಿ ಹೇಗಿರುತ್ತೆ ಅಷ್ಟು ನಿಶ್ಚಲವಾಗಿ ಮರವಟ್ಟು ನಿಂತು ಕೃಷ್ಣನ ಕೊಳಲ ಗಾನದ ಸಮ ಕೇಳ್ತಿದ್ದವು. ಅಂಥ ಸಾಮಗಾಯನ. ಸಾಮವೇದವನ್ನ ಹಾಡಬೇಕಾಗಿದ್ದರೆ ಒಂದು ಸಂಗತಿ ಏನು ಅಂದರೆ ತುಂಬ ಎನರ್ಜಿ ಬೇಕು. ಸಂಗೀತಕ್ಕೆ ಎನರ್ಜಿ ಬೇಕು,
ಅದನ್ನ ಸಾಮವೇದ ಹಾಡುವುದಕ್ಕೆ ತುಂಬ ಎನರ್ಜಿ ಬೇಕು, ಅಂದರೆ ಪ್ರಾಣಶಕ್ತಿ ತುಂಬ ಇರಬೇಕು. ಯಾರಿಗೆ ಪ್ರಾಣ ಇರೋದಿಲ್ಲ ಅವರಿಗೆ ಹಾಡುವ ತ್ರಾಣವೂ ಇರೋದಿಲ್ಲ. ಅದನ್ನ ಚೆನ್ನಾಗಿ ಹಾಡಬೇಕಾಗಿದ್ದರೆ ಆ ಪ್ರಾಣಶಕ್ತಿ ಒಳಗಿನಿಂದ ಪ್ರಾಣದೇವರು ಗಟ್ಟಿ ಕೂತ್ರೆ ಹಾಡಲಿಕ್ಕಾಗತ್ತೆ. ಅದನ್ನ ಉಪನಿಷತ್ನಲ್ಲಿ ಏನು ಹೇಳ್ತಾರೆ ಗೊತ್ತಾ? ಯಾವತ್ತಾದರೂ ಭಗವಂತನನ್ನ ಸಾಮವೇದದಿಂದ ಹಾಡುವಂಥ ಆ ಪೂರ್ಣ ಪ್ರಮಾಣದ ಕಂಠ ಪ್ರಾಣದೇವರಿಗೆ ಮಾತ್ರ ಇರುವುದು. ಆಮೇಲೆ ಯಾರಾದರೂ ಮನುಷ್ಯರು ಸಾಮವೇದ ಚೆನ್ನಾಗಿ ಹಾಡಿದರೆ ಅವನೊಳಗೆ ಪ್ರಾಣದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಪ್ರಾಣದೇವರ ಸನ್ನಿಧಾನ ಇಲ್ಲದೆ ಯಾರೂ ಅದನ್ನು ಅಷ್ಟು ಸುಬದ್ಧವಾಗಿ ಸುಸ್ವರವಾಗಿ ಹಾಡೋದೇ ಸಾಧ್ಯ ಇಲ್ಲ. ಅದು ಪ್ರಾಣದೇವರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಹಾಗೆ ಪ್ರಾಣದೇವರ ಮೂಲಕ ಸಾಮವನ್ನು ಹಾಡಿಸಿದವನು ಸಾಮಗಾಯನ. ಆಮೇಲೆ ಯಾರ್ಯಾರು ಸಾಮಗರು ಇದ್ದಾರೆ, ಸಾಮಗ ಅಂತ ಅಡ್ಡ ಹೆಸರು. ಸಾಮಗ ಅಂದರೆ ಸಾಮ ಹಾಡುವವ ಅಂತ ಅಷ್ಟೇ ಅರ್ಥ. ಸಾಮವೇದವನ್ನ ಗಾನ ಮಾಡುವವ ಸಾಮಗ, ಸಾಮವೇದವನ್ನು ಬಲ್ಲವ ಸಾಮಗ. ಅಂಥ ಸಾಮವೇದವನ್ನು ಬಲ್ಲ, ಸಾಮವೇದವನ್ನು ಹಾಡಬಲ್ಲ ಸಮಸ್ತ ಜೀವಜಾತಕ್ಕೆ ಇವನು ಅಯನಃ ಆಸರೆ, ಸಾಮಗ. ಹೀಗೆ ವೈಖಾನ ಸಾಮಗಾಯನ. ಆತ್ಮಯೋನಿ ಸ್ವಯಂಜಾತಃ ವೈಖಾನಃ ಸಾಮಗಾಯನ. ಇಂಥವನೇ ಇದನ್ನೆಲ್ಲ ಮಾಡಿ ತೋರಿಸಿದವನು. ನಾವು ನೆನಪು ಬಂದರು, ಕೃಷ್ಣನ ನೆನಪು ಬಂತು ತಕ್ಷಣ ಭೀಷ್ಮಾಚಾರ್ಯರಿಗೂ ಕೂಡ. ಕೊಳಲಿನಿಂದ ಸಾಮವನ್ನು ಹಾಡಿ ತೋರಿಸಿದವ ದೇವಕೀ ನಂದನ ಅಂತ ಅಂದ್ಬಿಟ್ರು. ದೇವಕೀ ನಂದನ ಅಂದರೆ ದೇವಕಿಯ ಮಗನಾಗಿ ಹುಟ್ಟಿ ಬಂದವ ಒಂದು ಹೌದು, ದೇವಕಿಗೆ ಮಗನಾಗಿ ಹುಟ್ಟಿ ಸಂತಸ ಕೊಟ್ಟವ ಅಷ್ಟೇ ಅಲ್ಲ. ದೇವಕಿ ಅಂದರೆ ದೇವ ಅಂದರೆ ದೇವತೆಗಳು, ಜ್ಞಾನಿಗಳು. ಜ್ಞಾನಿಗಳಿಗೆ ಕಮ್ ಅಂದರೆ ಆನಂದ. ಜ್ಞಾನಿಗಳಿಗೆ ಆನಂದ ಯಾರಿಂದ ಸಿಗುತ್ತೋ ಆ ಶಕ್ತಿ ದೇವಕಿ ಅಂತ. ದೇವತೆಗಳಿಗೆ ಆನಂದ, ಜ್ಞಾನಿಗಳಿಗೆ ಆನಂದವನ್ನು ಕೊಡತಕ್ಕಂಥದ್ದು ದೇವಕಿ. ದೇವಾನಾಂ ಕಂ ಯಾವುದದು ದೇವಕಿ? ಜ್ಞಾನಿಗಳಿಗೆ ಆನಂದ ಕೊಡುವಂತಹದ್ದು. ಜ್ಞಾನಿಗಳಿಗೆ ಆನಂದ ಕೊಡತಕ್ಕಂಥದ್ದು ವೈದಿಕ ವಾಂಗ್ಮಯ, ಶ್ರುತಿಗಳು. ಹಿಂದೆ ಬಂತಲ್ಲ ಸಾಮ ಒಂದೇ ಅಲ್ಲ, ಋಕ್ಕು ಯಜಸ್ಸು ಸಾಮ ಸಮಸ್ತ ವೇದ ಮಂತ್ರಗಳು. ಯಾಕೆ ಕೃಷ್ಣ ಸಾಮವೇದೋಸ್ಮಿ ಅಂತ ಹೇಳಿದ ಅಂದರೆ ವೇದದಲ್ಲಿ ಬರತಕ್ಕಂಥ ಪ್ರತಿಯೊಂದು ವರ್ಣ ಸ್ವರ ಶಬ್ದ ಭಗವಂತನ ವಾಚಕ. ಆದರೆ ಸಾಮವೇದದಲ್ಲಿ ಆಗುವಾಗ ವಿಶೇಷ ಒಂದುಂಟು. ಏನು ಅಂದರೆ ಆ ವರ್ಣಗಳು ಶಬ್ದಗಳು ಭಗವಂತನ ವಾಚಕ ಅಲ್ಲದೆ ನಾದವೂ ಭಗವಂತನ ವಾಚಕವಾಗಿ ಸಾಮವೇದದಲ್ಲಿ ನಾವು ಭಗವಂತನನ್ನ ನಾದದ ಮೂಲಕ ಉಪಾಸನೆ ಮಾಡ್ತೇವೆ. ಆ ನಾದದ ಉಪಾಸನೆ ಮೊದಲ ಎರಡು ವೇದದಲ್ಲಿ ಇಲ್ಲ. ಆ ಒಂದು ವಿಶೇಷತೆಗೋಸ್ಕರ ಕೃಷ್ಣ ಸಾಮವೇದವನ್ನು ನಾನು ಬಹಳ ಮೆಚ್ಚುತ್ತೇನೆ ಅಂತ. ಅದೇ ದೇವಕಿ ಅಂದರೆ ಎಲ್ಲ ದೇವತೆಗಳಿಗೆ ಆನಂದವನ್ನು ಕೊಡತಕ್ಕಂಥ ಸಾಹಿತ್ಯ. ಅದು ಋಕ್ ಯಜಸ್ಸು ಸಾಮ ಎಲ್ಲವೂ ಭಗವಂತನ ಗುಣಗಾನ. ಆ ವೇದ ಮಂತ್ರಗಳನ್ನ ಭಗವಂತನ ಪರವಾಗಿ ಚಿಂತನೆ ಮಾಡ್ತಾ ಕೂತರೆ ಅದು ಎಷ್ಟು ಆನಂದಮಯವಾದಂಥ ಒಂದು ಅನುಭೂತಿ ಅಂತಂದರೆ ನಿಮಗೆ ನಿದ್ರೆ ಬೇಡ, ಅನ್ನ ಬೇಡ, ಏನೂ ಬೇಡ. ಆ ಮಂತ್ರದ ಚಿಂತನೆಯಲ್ಲೇ ಇಡೀ ದಿನ ಕೂತು ಬಿಡೋಣ ಅನ್ನಿಸುತ್ತೆ. ಅಷ್ಟು ಅದ್ಭುತವಾಗಿ ಭಗವಂತನನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುವ ಒಂದು ಪಿಕ್ಚರಸ್ ಇಫೆಕ್ಟ್ ಅದು ವೇದ ಮಂತ್ರಗಳಲ್ಲಿ ಇದೆ. ಅದರಿಂದ ಜ್ಞಾನಿಗಳಿಗೆ ಇಷ್ಟವಾಗಿ ಆನಂದ ಕೊಡುವಂಥದ್ದು ಅಂದರೆ ವೈದಿಕ ಸಾಹಿತ್ಯ. ದೇವಕಿ ಅಂದರೆ ವೇದವಾಂಗ್ಮಯ. ಆ ವೇದವಾಂಗ್ಮಯದಿಂದ ಕೇಳಿದರೆ ನಂದನ ಕುಣಿದಾಡುವವನು ಇವ. ಸಮಸ್ತ ವೇದಗಳಿಂದ ನಾವು ಹಾಡಿ ಹೊಗಳಿದಾಗ ನಲಿದಾಡುವವನು ಭಗವಂತ. ವೇದಗಳಿಗೆ ಇವನನ್ನು ಕಂಡ್ರೆ ಇಷ್ಟ, ಇವನಿಗೆ ವೇದಗಳನ್ನು ಕಂಡ್ರೆ ಇಷ್ಟ. ಹೀಗೆ ಅನ್ಯೋನ್ಯವಾಗಿ ಗರುಡ ವಾಹನ, ಗರುಡ ಅಂದರೆ ವೈದಿಕ ಸಾಹಿತ್ಯ. ವೈದಿಕ ಸಾಹಿತ್ಯ ಎಂಬ ಗರುಡನನ್ನೇರಿ ಭಗವಂತ ನಮ್ಮ ಬಳಿಗೆ ಬಂದುಬಿಡ್ತಾನೆ. ದೇವಕೀ ನಂದನ ಸ್ರಷ್ಟ